ಸರ್ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ. ನೀವು ಹೆಂಗದಿರಿ? ನಾವು ಆರಾಮದೀವಿ. ನೀವು ಹೆಂಗದಿರಿ? ನಾವು ಸೂಪರ್ ಸರ್. ಸರ್, ಒಂದು ದೊಡ್ಡ ಸಿನಿಮಾದಲ್ಲಿ ಆಪರ್ಚುನಿಟಿ ಸಿಕ್ಕಿದೆ, ಸೊ ಇದ್ರ ಬಗ್ಗೆ ಹೇಳೋದಾದ್ರೆ? ಸಿನಿಮಾ ಅನ್ನೋದು ಯಾರಿಗೆ ದೊಡ್ಡದು ಯಾರಿಗೆ ಸಣ್ಣದು ಗೊತ್ತಿಲ್ಲ, ಬಟ್ ನಮ್ಮಂಥ ಕಲಾವಿದರಿಗೆ ಎಸ್ಪೆಷಲಿ ನನಗೆ ಮಾತ್ರ ತುಂಬ ದೊಡ್ಡದು. ಅದರಲ್ಲಿ ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ಕು, ನಮ್ಮ ಶಶಾಂಕ್ ಸರ್ ಡೈರೆಕ್ಷನ್ ಅನ್ನೋದು ನನಗೆ ತುಂಬ ಹತ್ತಿರವಾಗಿ ದೊಡ್ಡದು ಅನ್ನಿಸ್ತದೆ. ಅದರಾಗ ನಮಗೊಂದು ಅವಕಾಶ ಕೊಟ್ಟಂಥ ನಮ್ಮ ಅರ್ಜುನ್ ಜನ್ಯ ಸರಿಗೆ ಆಗ್ಬೋದು, ನಮ್ಮ ಶಶಾಂಕ್ ಸರ್ಗೆ ಆಗ್ಬೋದು, ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು. और अभी तो रुको, क्लाइमैक्स अभी बाकी. ಇವತ್ತು ಅವ್ರು ನನ್ನ ಕರ್ಕೊಂಬಂದು ಅವಕಾಶ ಕೊಟ್ಟಿದ್ದಕ್ಕನ ಇವತ್ತು ಇಷ್ಟು ಜನದೊಳಗೆ ನಿಂತೀವಿ, ನಿಮ್ಮ ಜೊತೆನೂ ಮಾತಾಡಕತ್ತೀವಿ. ಇದರಂಥ ಖುಷಿ ಮತ್ತೊಂದಿಲ್ಲ. और वो जो लाल वाला बटन है उसमें भूकंप लेके आओ या फिर भूचाल, मुझे नहीं पता, बस क्लिक हो जाना चाहिए. ಸರ್, ಇಷ್ಟು ದಿನ ಯೂಟ್ಯೂಬಲ್ಲಿ ಆಗಿರ್ಬೋದು ರೀಲ್ಸ್ ಮಾಡ್ಕೊಂಡಿದ್ದವರು ಸಿನಿಮಾಕ್ಕೆ ಒಂದು ಆಪರ್ಚುನಿಟಿ ಬಂದಾಗ ಹೇಗಿತ್ತು ಸರ್ ನಿಮ್ಮ ಸಿಚುವೇಶನ್? ಯೂಟ್ಯೂಬಲ್ಲಿ ರೀಲ್ಸ್ ಅಲ್ರಿ, ಅದನ್ನು ನಾವು ಫುಲ್ ಸಾಂಗ್ ಮಾಡ್ಕೊತಿದ್ವಿ. ನಮ್ಮ ಹಾಡುಗಳನ್ನ ಹಾಡ್ಕೊತು ಎಷ್ಟೋ ಹಾಡುಗಳನ್ನ ಹಾಡಿದ್ದೀವಿ. ಸರಿಗಮಪಕ್ಕೆ ಬಂದ ಮೇಲೆ ನಮ್ಮ ಅರ್ಜುನ್ ಜನ್ಯ ಸರ್ ನೋಡಿ, ಇಲ್ಲ ನಿಮ್ಮ ಜೊತೆ ನಾವು ವರ್ಕ್ ಮಾಡಬೇಕು, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ, ಮತ್ತು ನಿಮಗೊಂದು ಆಪರ್ಚುನಿಟಿ ಕೊಡ್ತೀನಿ ಅಂತ ಮಾತು ಕೊಟ್ಟು ಇವತ್ತು ಅದನ್ನು ಅವ್ರ ಮಾತನ್ನ ಈಡೇರಿಸಿದ್ದಾರೆ. ಅದೇ ಥರ ಇವತ್ತು ಬ್ರ್ಯಾಟ್ ಮೂವಿ ಒಳಗೆ ಸಿಕ್ಕಂಥ ಬರವಣಿಗೆ ಮತ್ತು ಹಾಡುಗೆ ಸಿಕ್ಕಂಥ ಅವಕಾಶಕ್ಕೆ ನನ್ನ ಕಡೆಯಿಂದ ಏನು ಕೊಡಬೇಕು ಅದನ್ನು ಬೆಸ್ಟ್ ಕೊಟ್ಟಿದ್ದೀನಿ. ಅದನ್ನು ಇನ್ನು ವೀಕ್ಷಕರು ಏನು ಮಾಡ್ತಾರೆ ನೋಡ್ಬೇಕು ಮೇಡಮ್. ಸರ್, ಈಗ ಈ ಸಾಂಗ್ ಬರಬೇಕಾದ್ರೆ ಸರ್ ಆಗ ಹೇಳ್ಬೇಕಾದ್ರೆ ಬೆಳಗುಂದಿಯವರು ಬೇಗ ಬರೀತಾರೆ ಒಂದು ಸಾಂಗ್ ಅಂತ ಹೇಳಿದ್ರೆ, ಈ ಸಾಂಗ್ ಬರೋಕ್ಕೆ ಎಷ್ಟು ಟೈಮ್ ತೊಗೊಂಡಿದ್ದೀರಾ? ಇದಕ್ಕೆ ಟೈಮ್ ತೊಗೊಂಡಿದ್ದೀವಿ ರೀ, ಬಟ್ ಆದ್ರೆ ಫುಲ್ ಹಾಡು ಬರೆಯೋಕ್ಕಂತೇಳಿ ಟೈಮ್ ತೊಗೊಲಿಲ್ಲ. ಫಸ್ಟಿಗೆ ಹೋಗೋವಾಗ ಒಂದಿಷ್ಟು ರೆಫರೆನ್ಸ್ ಓದಿದ್ವಿ, ಅದ್ರಾಗ ಸೆಲೆಕ್ಟ್ ಆಗಿದ್ದು ಗಂಗಿ. ಆಮೇಲೆ ಒಂದು ಸಲ ಬರೆದು ಕಳಿಸಿದ ಮೇಲೆ ಆ ಕರೆಕ್ಷನ್ನು ಅದು ಇದು ಅಂದ್ಕೊಂಡು ಒಂದು ವಾರ ಅಥವಾ ಒಂದು 10 ದಿನ ಈ ಥರ ಟೈಮ್ ತೊಗೊಂಡಿದ್ವಿ. ಸರ್, ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಈ ಸಿನಿಮಾದಲ್ಲಾದ್ಮೇಲೆ ಬೇರೆ ಯಾವ್ದಾದ್ರು ಸಿನಿಮಾದಲ್ಲಿ ಸಾಂಗ್ ಬರೀ ಆಪರ್ಚುನಿಟಿ ಸಿಕ್ಕಿದೆಯಾ ನಿಮಗೆ? ಮಾಡ್ತಾ ಇದ್ದೀವಿ ರೀ. ಇವಾಗ ಒಂದು ಆಲ್ಮೋಸ್ಟ್ ಒಂದು 2-3 ಸಾಂಗ್ ಆಲ್ರೆಡಿ ರೆಕಾರ್ಡಿಂಗ್ ಆಗಿದೆ. ಅದ್ರಾಗ ಇದೊಂದು ಫಸ್ಟ್ ರಿಲೀಸ್ ಆಗೈತೆ ರೀ. ಇನ್ನು ಮುಂದೆ ಇದರ ಆಶೀರ್ವಾದ, ಜನಗಳ ಆಶೀರ್ವಾದ, ಎಲ್ಲ ನಮ್ಮ ಗುರುಗಳ ಆಶೀರ್ವಾದದಿಂದ ಇನ್ನೂ ಹೆಚ್ಚೆಚ್ಚಾಗಿ ಬರಲಿ ಅಂತ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ. ಸರ್, ಈಗ ನಿಮ್ಮ ಹೆಸರು ಹೇಳ್ಬೇಕಾದ್ರೆ ಇಲ್ಲಿ ಆಡಿಯನ್ಸ್ ಎಲ್ಲ ತುಂಬ ಜೋರಾಗಿ ಗಲಾಟೆ ಮಾಡ್ತಾ ಇದ್ರು, ಕಿರಿಸ್ತಾ ಇದ್ರು, ಸೊ ನಿಮ್ಗೆ ಹೇಗೆ ಅನಿಸ್ತಾ ಇತ್ತು ಸರ್? कितने तेजस्वी लोग हैं हमारे पास, कितने शानदार विचार रखते हैं. ನಾನು ಉತ್ತರ ಕರ್ನಾಟಕದಲ್ಲಿದ್ದಾಗೂ ಕೂಡ ಇಷ್ಟೇ ಪ್ರೀತಿ ತೋರಿಸಿ ಇಲ್ಲಿವರೆಗೂ ತಂದುಬಿಟ್ಟಾರೆ. ಇಲ್ಲಿ ಬಂದ ಮೇಲೂ ನನಗೆ ಅದೇ ಪ್ರೀತಿನ ಸಿಗತೈತಿ ಅಂದಮ್ಯಾಗ ಅದರಂಥ ದೊಡ್ಡ ಖುಷಿ ಇನ್ನೊಂದು ಇರಂಗಿಲ್ಲ ಅನ್ಕೋತೀನಿ ನಾನು. ನನಗೆ ತುಂಬ ಖುಷಿ ಐತೆ ಅದರಿಂದ. ಎಲ್ಲಿ ಬಂದರೂ ಇವತ್ತು ಬೆಂಗಳೂರು ಮಂತ್ರಿ ಮಾಲಲ್ಲಿ ನಿಂತ್ಕೊಂಡು ನಾನು ಮಾತಾಡಲಿ, ಒಂದು ಹಾಡು ಹಾಡಲಿ, ಅದಕ್ಕೂ ಕೂಡ ಒಂದು ಪ್ರೋತ್ಸಾಹ ಮಾಡ್ತಾರಂತಂದ್ರೆ ಇನ್ನೂ ನನಗೆ ಹೆಚ್ಚಿನ ಕಾರ್ಯ ಮಾಡೋಕ್ಕೆ ಅದೊಂದು ಹುಮ್ಮಸ್ಸು ತುಂಬುತ್ತೆ. ಸರ್, ನಿಮಗೆ ದೊಡ್ಡ ದೊಡ್ಡ ಆಪರ್ಚುನಿಟಿಗಳೇ ಸಿಗ್ತಾ ಇದೆ, ಬಿಗ್ ಬಾಸ್ ಏನಾದರೂ ಆಪರ್ಚುನಿಟಿ ಸಿಕ್ಕಿದ್ರೆ ಹೋಗ್ತೀರಾ ಅನ್ನೋದು ಸರ್? ಇಲ್ಲ, ಅದನ್ನು ಯಾವ ರೀತಿ ಹೇಳ್ಬೇಕಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ನನ್ನೂ ಕೆಲಸ ಕಾರ್ಯಗಳು ಭಾಳ ಅದಾವ್ರಿ. ನಂದೇ ಆದಂಥ ಒಂದು ಟೀಮ್ ಐತಿ, ನಂದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ ಐತಿ. ಎಲ್ಲರಿಗೂ ಸಮನಾಗಿ ನಾವು ಕೆಲಸಗಳನ್ನ ಮಾಡಬೇಕಾಗತ್ತೆ. ಇವತ್ತು ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಶೋ, ಅದಕ್ಕೂ ನಮ್ಮ ಕಡೆಯಿಂದ ತುಂಬ ಅಂದರೆ ತುಂಬ ರೆಸ್ಪೆಕ್ಟ್ ಐತಿ. ಬಟ್ ಆದರೆ ಯಾವಾಗ ಅದು ಅವ್ರು ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ. ಬಟ್ ಇವಾಗ ಮಾತ್ರ ಏನಿಲ್ಲ ರೀ, ನನ್ನ ಕೆಲಸಗಳು, ನನ್ನ ಇದ್ರಾಗ ನಾ ಬ್ಯುಸಿ ಇದ್ದೀನಿ. ಅದ್ರ ಬಗ್ಗೆ ಏನು ಹೇಳ್ಬೇಕಂತ ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ಅದನ್ನು ಸರ್, ಯಾಕೆ ಕೇಳಿದೆ ಅಂತ ಹೇಳಿದರೆ, ನೀವು ಹೇಳ್ದಂಗೆ ತುಂಬ ಕೆಲಸ ಇದೆ. ನಾನು ಕೇಳ್ತಾ ಇರೋದು, ಏನಾದರೂ ಆಪರ್ಚುನಿಟಿ ನಿಮಗೆ ಬಂದರೆ ಹೋಗ್ತೀರಾ ಇಲ್ವಾ ಅನ್ನೋದು ಸರ್? ಇವತ್ತಿನ ಮಟ್ಟಿಗೆ ಏನು ಹೇಳಂಗಿಲ್ಲ ಮೇಡಮ್, ಅದನ್ನು ಖಂಡಿತ ಇವತ್ತು ಅದನ್ನ ಡಿಸೈಡ್ ತಗೊಳ್ಳುವಂಥ ಇದೂ ಇಲ್ಲ. ಅದು ದೇವರು ಅದನ್ನು ಒದಗಿಸಿ ಕೊಟ್ಟಾಗ ನೋಡೋಣ, ಈಗ ಏನಿಲ್ಲ. ಈ ವರ್ಷ ಆಗಿರೋ ಆಪರ್ಚುನಿಟಿ ಸಿಕ್ಕಿಲ್ಲ, ಬಂದಿಲ್ಲ ಅಂತ ಹೇಳ್ತೀರಾ? ಇಲ್ಲ, ಬಂದಿತ್ತು. ಬಟ್ ಆದರೆ ಅದನ್ನು ನಮ್ಮ ಇದೇ ವರ್ಕು ಅವು ಇವು ಪ್ರೆಷರ್ ಇರೋದ್ರಿಂದ ನಾನು ಅದನ್ನು ಮುಂದೂಡಿದ್ದೀನಿ ಅಷ್ಟೇ. ಈ ವರ್ಷ ಬಂದಿತ್ತು. ಹೋದ ವರ್ಷ ನಾನು ಸರಿಗಮಪಕ್ಕೆ ಬರೋಕ್ಕಿಂತ ಮುಂಚೆನೂ ನನಗೆ ಆಫರ್ ಬಂದಿತ್ತು. ಯಾರ್ರೀ ನಿಮ್ಮನ್ನು ತಡೀತಿರೋದಾ? ಬಟ್ ಅದನ್ನು ನಾನು ಮಿಸ್ ಮಾಡಿಕೊಂಡೆ. ನಾನು ಬರಲ್ಲ ಅಂತ ಹೇಳಿದ್ಮೇಲೆ ನಮ್ಮ ಹನುಮಂತಣ್ಣ ಅದನ್ನು ಇದು ಮಾಡಿಕೊಂಡ್ರು. ಅವರು ಒಳ್ಳೆ ಕಲಾವಿದರು, ಅದನ್ನು ಇದು ಮಾಡ್ಕೊಂಬಂದರು. ಅವ್ರು ಗೆದ್ಕೊಂಬಂದಿದ್ದು ನಮಗೊಂದು ದೊಡ್ಡ ಖುಷಿ. ಅದು ನಮ್ಮೂರವರು, ಹಾವೇರಿಯವರು, ನಾವು ಕೂಡ ಹಾವೇರಿಯವರು. ಅದೊಂಥರ ತುಂಬ ಖುಷಿ ಪಡೋ ವಿಚಾರ. ಸರ್,
ಬಿಗ್ ಬಾಸ್ ಆ್ಯಕ್ಚುಲಿ ದೊಡ್ಡ ಪ್ಲಾಟ್ಫಾರ್ಮ್, ಅಲ್ಲಿ ಹೋದ್ರೆ ಎಲ್ಲೂ ರೆಕಗ್ನೈಸ್ ಆಗ್ತೀವಿ ಅನ್ನೋ ಹೋಗೋ ಕಾರಣಗಳಿದೆ. ಸೊ ನೀವು ಯಾಕೆ ಆ ಚಾನ್ಸಸ್ನ ಮಿಸ್ ಮಾಡ್ಕೊಂಡ್ರಿ, ಯಾಕೆ ಹೋಗೋಕ್ಕೆ ಬೇಡ ಅಂತ ಹೇಳಿದ್ರಿ ಅಂತ? ಇಲ್ಲ, ಅದನ್ನೇ ನಾ ಏನು ಹೇಳತ್ತೇನೆ ರೀ, ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಅದು ಒಂದು ಶೋನೇ. ಅದಕ್ಕೆ ನಮ್ಮ ಕಡೆಯಿಂದನೂ ತುಂಬ ಅಂದ್ರೆ ತುಂಬ ರೆಸ್ಪೆಕ್ಟ್ ಐತಿ. ಬಟ್ ಆದ್ರೆ ನನ್ನದೇ ಆದಂಥ ಒಂದು ಫ್ಯಾಮಿಲಿ ಐತಿ, ನನ್ನದೇ ಆದಂಥ ಒಂದು ಟೀಮ್ ಐತಿ. ಅದನ್ನು ಬಿಟ್ಟು ಈ ಸಿಚುವೇಶನ್ನಲ್ಲಿ ನಾನು ಹೊರಗೆ ಹೋಗೋಕ್ಕೆ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ಅದನ್ನು ಇದು ಮಾಡಿದ್ದೀವಿ ಮೇಡಮ್ ಅಷ್ಟೇ. खत्म, बाय बाय, टाटा, गुड बाय, गया.